ನಮ್ಮ ಮನೇಲಿ ನಮ್ಮ ಅತ್ತಮ್ಮ ಯಾವಾಗೂ ಹೇಳ್ತಾ ಇರ್ತಾರೆ, ಪುಳಿಯೋಗರೆ ಅಂದರೆ ಒಂಥರ ಲಕ್ಷ್ಮಿ ಇದ್ದಂಗೆ. ಸೊ ಅದು ಯಾವಾಗಲೂ ಖಾಲಿ ಆಗಬಾರ್ದು, ಮನೇಲಿ ರೆಡಿ ಇರಬೇಕು ಗೊಜ್ಜು ಅಂತ. ಹಾಗಾಗಿ ನಾವು ಪೌಡ್ರು ಕೂಡ ಜಾಸ್ತಿನೇ ಮಾಡಿಟ್ಟಿರ್ತೀವಿ. 6 ತಿಂಗಳು ಅಥವಾ 1 ವರ್ಷದವರೆಗೂ ಬರುತ್ತೆ. ಇದು ನಮ್ಮ ಅತ್ತೆ ರೆಸಿಪಿ, ನಮ್ಮ ಅತ್ತಮ್ಮ ಹೆಂಗೆ ಹೇಳ್ತಾರೋ ಆ ಥರ ಮಾಡಿರೋದು. ಇದೆಲ್ಲ ಇಷ್ಟಿಷ್ಟು ಕ್ವಾಂಟಿಟಿ ತಗೊಂಡಿರೋದು. ಜಾಸ್ತಿ ಬೇಕಾಗೋದು ಅಂದರೆ ಕೊತ್ತಂಬರಿ ಕಾಳು ಮತ್ತು ಕಾಫಿ ಕಪ್ಪಲ್ಲಿ 2 ಕಪ್ಪು ಹುಣಸೆ ಹಣ್ಣು, ಇನ್ನೆಲ್ಲ ಇಷ್ಟಿಷ್ಟಿದೆ. ಇದು ಒಣ ಕೊಬ್ಬರಿ ಮತ್ತು ಕರಿಬೇವು ಒಂದು 3 ಹಿಡಿಯಷ್ಟು, ಆಮೇಲೆ ಒಣಮೆಣ್ಸಿನ್ಕಾಯಿ ಇಷ್ಟೊಂದು ಅಂದಾಜು ಮೇಲೆ ತಗೊಂಡಿರೋದು. ಪ್ರತಿಯೊಂದೂ ಪ್ಯಾನಲ್ಲಿ ಸಪ್ರೇಟಾಗಿ ಫ್ರೈ ಮಾಡಿ ಒಂದು ಪಾತ್ರೆಗೆ ಹಾಕಬೇಕು, ಅದು ಕೂಲ್ ಆಗೋಕ್ಕೆ. ನಾವು ಕಾಯಿ ಕೂಡ ಅಂದರೆ ಒಣ ಕೊಬ್ಬರಿನೂ ಬಿಸಿ ಮಾಡಿದ್ದೀವಿ, ಇಲ್ಲಾಂದರೆ ತುಂಬ ದಿನದವರೆಗೂ ಇಡಬೇಕಲ್ವ, ಹಾಳಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಚೆನ್ನಾಗಿ ಬಿಸಿ ಮಾಡಿ. ಇದು ಇಂಗನ್ನು ಬಿಸಿ ಇದ್ದಾಗ ಹಾಕೋದು, ಬಿಸಿ ಮಾಡಿಲ್ಲ. ಆಮೇಲೆ ಹುಣಸೆ ಹಣ್ಣನ್ನು ಗ್ಯಾಸ್ ಆಫ್ ಮಾಡಿದ್ಮೇಲೆ ಅದು ಬಾಣಲಿ ಬಿಸಿ ಇದ್ದಾಗ ಹಾಕಿರೋದು. ಇದನ್ನು ಬಿಸಿಲಿಗಿಟ್ಟು ಸ್ವಲ್ಪ ಡ್ರೈ ಮಾಡಿರೋದು. ಇದನ್ನೆಲ್ಲ ಚೆನ್ನಾಗಿ ಕೂಲ್ ಮಾಡಿದ್ಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡಿರೋದು. ನಮಗೆ ಯಾವಾಗ ಬೇಕೋ ಆವಾಗ ಅಷ್ಟಷ್ಟೇ ಒಗ್ಗರಣೆ ಮಾಡ್ಕೊಳೋದು. ಇದು ಒಂದು ದಿನಕ್ಕೆ ಅಂದರೆ ಒಂದು ಹೊತ್ತಿಗೆ ಮಾಡಿರೋದಷ್ಟೇ. ಸೊ ಇದನ್ನು ಕೂಲ್ ಆಗುತ್ತಲ್ಲ, ಗ್ಯಾಸ್ ಆಫ್ ಮಾಡಿ ಇದು ಒಗ್ಗರಣೆ ಕೂಲ್ ಆದಮೇಲೆ ಪೌಡ್ರ್ ಹಾಕಬೇಕು. ಅದು ಆಲ್ರೆಡಿ ಫ್ರೈ ಆಗಿರೋದ್ರಿಂದ ಮೊದಲೇ ಹಾಕಿದರೆ ಸೀದ್ದಂಗೆ ಆಗಿಬಿಡುತ್ತೆ. ನಿಮಗೆ ಬೇಕಾದರೆ ಎಳ್ಳು ಹಾಕ್ಕೋಬೋದು. ಇದೇನೆಂದರೂ ಪುಳಿಯೋಗರೆ ಸ್ವಲ್ಪ ಕಲಸಿಟ್ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ತಿನ್ನಬೇಕು, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ.